ಒಂದು ಸಂಸ್ಥೆನೋ ಒಂದು ಪಕ್ಷನೋ ಆ ಥರ ವ್ಯವಸ್ಥೆ ಇಲ್ಲದೆ ಒಬ್ಬಂಟಿಯಾಗಿ ಈ ನಾಡಲ್ಲಿ ನಡೆಯುವ ತಪ್ಪುಗಳನ್ನೆಲ್ಲ ತಟ್ಟಿ ಕೇಳುವಂತ ಈ ವ್ಯಕ್ತಿಗೆ ಒನ್ ಮ್ಯಾನ್ ಆರ್ಮಿ ಅಂತ ಹೆಸರು ಕೊಟ್ಟಿರುವಂತಹ ವಿಗಡನ್ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ಅವ್ರ ಜೀವನದ ಬಗ್ಗೆ ನನ್ನ ಮಾತಲ್ಲಿ ಹೇಳಬೇಕು ಅಂದರೆ ಅವ್ರ ಮೇಲೆ ಸಾಕಷ್ಟು ಕೊಲೆ ಪ್ರಯತ್ನಗಳು ನಡೆದಿದೆ. ಅದ್ಯಾವುದಕ್ಕೂ ಹೆದರ್ದೆ, ಅಂಜದೆ, ಹಿಂದೇಟಾಗ್ತೆ ಅದೇ ಧೈರ್ಯದಿಂದ, ಅದೇ ಉತ್ಸಾಹದಿಂದ, ಅದೇ ಸ್ಫೂರ್ತಿಯಿಂದ ಇವತ್ತಿನ ಯುವ ಜನತೆಗೆ ಒಂದು ಮಾದರಿಯಾಗಿದ್ದಾರೆ. ಇದರಿಂದಾಗಿ ನಮ್ಮ ನಾಡಲ್ಲಿ ಬದಲಾವಣೆ ಬರುತ್ತೆ ಅಂತ ಆಶಿಸ್ತಾ ಇದ್ದೀನಿ. ಈ ಜನರೇಷನ್ಗೂ ನೆಕ್ಸ್ಟ್ ಜನರೇಷನ್ಗೂ 75ನೇ ವರ್ಷದಲ್ಲೂ ಒಳ್ಳೆ ಇನ್ಸ್ಪಿರೇಷನ್ ಆಗಿರುವ ಟ್ರಾಫಿಕ್ ರಾಮಸ್ವಾಮಿ ಅವರಿಗೆ ನನ್ನ ಅಭಿನಂದನೆಗಳು. ಅವರ ಆಶಯಗಳು ಸಾಕಾರವಾಗಲಿ. ನಮಸ್ಕಾರ. ಒಬ್ಬ ಹೋರಾಟಗಾರನ ಚರಿತ್ರೆ, ಶ್ರೀಯುತ ಟ್ರಾಫಿಕ್ ರಾಮಸ್ವಾಮಿ ಅವರ ಜೀವನ ಚರಿತ್ರೆ, ಒಂದು ಒಳ್ಳೆ ಸಮಾಜದ ಸೃಷ್ಟಿಗೆ ಈ ಪುಸ್ತಕ ತುಂಬಾನೇ ಸಹಾಯ ಮಾಡುತ್ತೆ ಅಂತ ನಾನು ನಂಬ್ತೀನಿ. ಈ ತರ ಅನೀತಿಗಳಿಂದ ತುಂಬಿ ಹೋಗಿರುವಂತಹ ಈ ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ಹೋರಾಟ ಮಾಡ್ತಾ ಇರುವುದಕ್ಕಾಗಿ ನಾನು ಶ್ರೀಯುತ ರಾಮಸ್ವಾಮಿ ಅವರನ್ನ ಅಭಿನಂದಿಸ್ತೇನೆ. ನಮ್ಮನ್ನ ಮುಂದೆ ನಡೆಸೋನು ನಾಯಕ, ನಮ್ಮನ್ನ ಜೊತೆಲೇ ನಡೆಸೋನು ಮಹಾನಾಯಕ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗೇನೆ ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯೂ ಇನ್ನೊಬ್ಬ ವ್ಯಕ್ತಿಗೆ ಮಾರ್ಗದರ್ಶಕನಾಗಿ ನಡೆಸಬೇಕು ಅಂತ ನಮ್ಮ ಶ್ರೀಯುತ ರಾಮಸ್ವಾಮಿ ಅವರ ಆಸೆ. ನಾವು ಪ್ರತಿಯೊಬ್ಬರೂ ಕೂಡ ರಾಮಸ್ವಾಮಿ ಅವರ ಹಾಗೆ ಬದಲಾದ್ರೆ ಈ ನಾಡಲ್ಲಿ ಕೊಲೆ, ಸುಲಿಗೆ, ಅಕ್ರಮ ಅತ್ಯಾಚಾರಗಳು, ಹಸಿವು, ಬಡತನ, ಲಂಚ, ಮೋಸ, ಕಪಟ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಅನಾಚಾರ ಇದು ಯಾವುದೂ ಇಲ್ಲದ ಒಂದು ಶುದ್ಧ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅನ್ನೋದು ಸತ್ಯ. ಇಂದಿನ ಯುವ ಜನತೆಗೆ ನಾನು ಹೇಳೋದೇನೆಂದ್ರೆ, ಜೀವನ ಅನ್ನೋದು ಹುಟ್ಟಿ ಸಾಯೋದಷ್ಟೇ ಅಲ್ಲ, ಇನ್ನೊಬ್ಬರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿಯೋದು. ಒಂದು ಕ್ಷಣ ಹೆದರಿದ್ರು ನಾವು ಸತ್ತ ಹಾಗೇನೆ. ಒಂದೊಂದು ಕ್ಷಣನೂ ನೀವು ಧೈರ್ಯ ಗೆಡದೆ ಇದ್ರೆ ನಾವು ಜಯಿಸ್ದಂಗೆ. ನಾನು ಸಾವನ್ನು ಒಪ್ಕೋಬಹುದು, ಆದ್ರೆ ಸೋಲನ್ನ ಮಾತ್ರ ಒಪ್ಕೊಳ್ಳೋದಿಲ್ಲ. ಈ ಒಂದು ಛಲ ಪ್ರತಿಯೊಬ್ಬರಲ್ಲೂ ಇರಲೇಬೇಕು. ಎಷ್ಟು ಸಲ ನೀವು ಪೆಟ್ಟು ತಿಂದು ತಿಂದು ಕೆಳಗೆ ಬಿದ್ರು ಅಷ್ಟು ಬಾರಿ ನೀವು ಮತ್ತೆ ಮತ್ತೆ ಎದ್ದು ಅದೇ ಹುರುಪಿನಲ್ಲಿ ಹೋರಾಡಬೇಕು. ಹೋರಾಡಿದ್ರೆ ಒಂದು ದಿನ ಗೆಲುವು ನಿಶ್ಚಿತ. ಒಂದು ದಿನ ಒಂದು ಮುಖ್ಯವಾದ ಕೇಸಲ್ಲಿ ನನ್ನ ಪರವಾಗಿ ತೀರ್ಪಾಯ್ತು. ಆ ಖುಷಿಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಗೆಲುವೆ 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 ನಮಗೆಂದೆಂದಿಗೂ ಗೆಲುವೆ, ನಿಜವ ನುಡಿವ ಛಲವೇ. ನನಗೆ ಯಾಕೆ ಶಿಕ್ಷೆ? ನಿಯಮ ಮೀರಿ ಹಾಕಿರುವಂತ ಪೋಸ್ಟರ್ಗಳನ್ನು ನಾನು ಕಿತ್ತಾಕ್ತಾ ಇದ್ದೆ. ಅದು ತಪ್ಪ? ಅಕ್ರಮ ಗ್ರಾನೈಟ್ ದಂಧೆಯನ್ನ ನಿಲ್ಲಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೆ. ಅದು ತಪ್ಪ? ಅಕ್ರಮ ಮರಳು ಸಾಗಾಣಿಕೆ ದಂಧೆ ವಿರುದ್ಧ ಹೋರಾಟ ಮಾಡಿದೆ. ಅದು ತಪ್ಪ? ಕೆರೆಗಳನ್ನು ಮುಚ್ಚಿ ಅಲ್ಲಿ ಕಟ್ಟಡಗಳನ್ನ ಕಟ್ಟಬಾರದು ಅಂತ ಹೋರಾಟ ಮಾಡಿದೆ. ಅದು ತಪ್ಪ? ನನಗೆ ಅರ್ಥ ಆಗ್ತಿಲ್ಲ.